ನಮಸ್ಕಾರ, ಕರಾವಳಿ ನಾಡಿಗೆ ಸ್ವಾಗತ. ನಾನು ರಕ್ಷಿತಾ ಶೆಟ್ಟಿ. ಪ್ರಸ್ತುತಿ ಪಬ್ಲಿಷರ್ಸ್ ಮತ್ತು ಸರ್ವಿಸಸ್ ಇದರ ಕಾರ್ಯಾಲಯ ಹಾಗೂ ಕರಾವಳಿ ನಾಡಿ ನೂತನ ವೆಬ್ಸೈಟ್ ಇದರ ಅನಾವರಣ ಕಾರ್ಯಕ್ರಮ ರವಿವಾರ ಕುಕ್ಕುಂದೂರು ಗ್ರಾಮ ಪಂಚಾಯತ್ ಮೈದಾನದಲ್ಲಿ ನಡೆಯಿತು. ಮೂಡುಬಿದ್ರೆ ಜೈನ ಮಠದ ಪರಮ ಪೂಜ್ಯ ಸ್ವಸ್ತಿಶ್ರೀ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯರು ದೀಪ ಪ್ರಜ್ವಲನಗೊಳಿಸಿದರು. ಬಳಿಕ ಆಶೀರ್ವಚನ ನೀಡಿದ ಶ್ರೀಗಳು, ಒಳಿತು ಮತ್ತು ಕೆಡುಕು ಮನುಷ್ಯನಲ್ಲಿ ಹುಟ್ಟಿಸುವುದು ಡಿಜಿಟಲ್ಗಳು ಅಲ್ಲ, ಅದೊಂದು ಮಾಧ್ಯಮ ಅಷ್ಟೇ, ಅದನ್ನು ಹುಟ್ಟಿಸುವವರು ನಾವು ನೀವೇ ಎಂದು ಹೇಳಿದರು. ಡಿಜಿಟಲ್ ಮಾಧ್ಯಮಕ್ಕೆ ಅದರ ಒಳಿತು ಕೆಡುಕು ಮನುಷ್ಯನಲ್ಲಿ ಹುಟ್ಟಿಸುವುದು ಡಿಜಿಟಲ್ಗಳು ಅಲ್ಲ, ಅದು ಒಂದು ಮಾಧ್ಯಮ ಅಷ್ಟೇ, ಅದನ್ನು ಹುಟ್ಟಿಸುವವರು ನಾವೇ, ನಾವು ನೀವು. ಹಾಗಾಗಿ ನಮ್ಮ ಮನಸ್ಸು ಎಷ್ಟು ಒಳ್ಳೆಯದಿದೆ ಅದು ಧನಾತ್ಮಕವಾಗಿರ್ತದೆ ಮತ್ತು ಋಣಾತ್ಮಕವಾಗಿರ್ತದೆ. ನೀವು ಧನಾತ್ಮಕವಾಗಿ ವಿಚಾರಗಳನ್ನು ಸಂಗ್ರಹ ಮಾಡಿ ಅದನ್ನು ಬಹಳ ಒಳ್ಳೆಯ ರೀತಿಯಾಗಿ ಸಂಪಾದನೆ ಮಾಡಿ ಅದನ್ನು ಬೇಕಾದಲ್ಲಿ ಒಳ್ಳೆಯ ರೀತಿಯಲ್ಲಿ ಪ್ರಸಾರ ಮಾಡಿದರೆ ಅದಕ್ಕೆ ಹೆಚ್ಚು ಹೆಚ್ಚು ಜನ ಆಕರ್ಷಿತರಾಗ್ತಾರೆ. ಆದರೆ ಇವತ್ತು ನೆಗೆಟಿವ್ಗಳನ್ನೇ ನಾವು ಎಡಿಟ್ ಮಾಡಿ ಭಾಳ ಆಕರ್ಷಕ ಆಗಬೇಕಂತೇಳಿ ಎಷ್ಟು ಪೈಸೆ ಸಿಗ್ತದೆ ಒಂದು ಲೈಕಿಗೆ ಅಂತ ಹೇಳಿಕೊಂಡು ಭಾಳ ಒಂದು ಕೆಟ್ಟದಾಗಿ ಅದನ್ನು ಮೂಡಿಸಿ ಅದರಲ್ಲಿ ನೋಡುವವರ ಸಂಖ್ಯೆ ಮುಖ್ಯ ಅಂತದೆ ಈಗಿನ ಜಗತ್ತು. ಅದಲ್ಲ, ನಮ್ಮ ಆಧ್ಯಾತ್ಮ ಏನೇನು ಹೇಳ್ತದೆ ಅಂತ ಹೇಳಿದರೆ ನೋಡುವ ಸಂಖ್ಯೆಗಿಂತ ಮೌಲ್ಯ ಎಷ್ಟು ಒಳ್ಳೆಯದು ಅನ್ನುವುದನ್ನು ನಮ್ಮ ಜಗತ್ತು ಇವತ್ತು ಆಧ್ಯಾತ್ಮ ಹೇಳ್ತದೆ. ಆಹಾರದಷ್ಟೇ ಸುದ್ದಿ ಇವತ್ತು ಅಗತ್ಯ. ಡಿಜಿಟಲ್ ಮಾಧ್ಯಮ, ಯೂಟ್ಯೂಬ್ ಮಾಧ್ಯಮ ಮೂಲಕ ಫೇಸ್ಬುಕ್, ಟ್ವಿಟ್ಟರ್, ಲಿಂಕ್ಡ್ಇನ್, ಆಮೇಲೆ ಗೂಗಲು, ಯಾಹೂ ಇವುಗಳೆಲ್ಲ 2000 ಇಸ್ವಿ ಇತ್ತೀಚೆಗೆ ಬಂದದ್ದು. ನಾವು ಮೊದಲೇ 2003ರಲ್ಲಿ MSN hotmail.com ಮೂಲಕ ಬಾರ್ಸಿಲೋನಾ ಪಾರ್ಲಿಮೆಂಟಿಗೆ ಟಿಕೆಟನ್ನು ಬುಕ್ ಮಾಡಿದ್ದೆ ಇಂಟರ್ನೆಟ್ ಮೂಲಕ. ನಾವು ಡಿಜಿಟಲ್ ಮಾಧ್ಯಮದಲ್ಲಿ 1995ರಲ್ಲಿ ಮಣಿಪುರ. ಹೀಗೆ ನಮಗೆ ಇವತ್ತು ಸಾಮರಸ್ಯ ಬೇಕಾಗಿದೆ. ದೇಶ ಹೇಗೆ ಬೇಕು, ನಿಮ್ಮ ಜಗಳಗಳು ನಮಗೆ ಬೇಕಾಗಿಲ್ಲ. ನಿಮ್ಮ ಸಾಮರಸ್ಯ ಸೌಹಾರ್ದತೆಯ ಮೂಲಕ ನಮ್ಮ ಮನಸ್ಸನ್ನು ನೀವೆಷ್ಟು ಆರೋಗ್ಯವಾಗಿ ಇಡ್ತೀರಿ ಅನ್ನೋದು ಇವತ್ತು ನಾಗರಿಕರಿಗೆ ಭಾಳ ತುರ್ತಿನ ಕೆಲಸ. ಅಂಥ ತುರ್ತಿನ ಕೆಲಸವನ್ನು ಇವತ್ತು ನಾವು ವಿವಿಧ ರಂಗಗಳಲ್ಲಿರುವವರು ಸಮಾಜಕ್ಕೆ ನೀಡಬೇಕಾಗಿದೆ. ಅದಕ್ಕೆ ಹೀರೋ ಮಾಡುವವರು ಸಮಾಜವೇ ಇದ್ದಾರೆ. ಹಾಗಾಗಿ ನಮ್ಮಲ್ಲಿ ಶೂನ್ಯ ಸಂಪಾದನೆ ಅಲ್ಲ, ನಮ್ಮಲ್ಲಿರ್ತಕ್ಕಂಥ ಎಲ್ಲ ಸಂಪಾದನೆಗಳು ಸರಿಯಾಗಿ ಆಗುವ ಹಾಗೆ ಎಚ್ಚರದಿಂದ ಇರುವವರು ನೀವು ಯೂಟ್ಯೂಬರ್ಗಳು, ಮಾಧ್ಯಮ ಮಿತ್ರರು. ಹಾಗಾಗಿ ಮಾಧ್ಯಮ ಮಿತ್ರರು ಇನ್ನೊಬ್ಬರ ಮನಸ್ಸನ್ನು ಕೆರಳಿಸದೆ ಅರಳಿಸುವ ಕೆಲಸವನ್ನು, ಪರಿವರ್ತನೆ ಮಾಡುವಂಥ ಕೆಲಸವನ್ನು ನೀವು ಮಾಡಿ. ನಮ್ಮ ಭ್ರಷ್ಟರಹಿತವಾದಂಥ ಅಧಿಕಾರಿಗಳು ಕೆಲಸ ಮಾಡುವಾಗ ಅವರು ಬೆಂಗಾವಲಾಗಿ ಅವರಿಗೆ ಸಹಾಯಕ್ಕೆ ಬನ್ನಿ ಅನ್ನೋದನ್ನು ಹೇಳ್ತಾ, ಆಧ್ಯಾತ್ಮ ಸ್ವಾಸ್ಥ್ಯ ಮತ್ತು ಪರಿಸರ ಪ್ರಕೃತಿಯ ಸ್ವಾಸ್ಥ್ಯವನ್ನು ಕಾಪಾಡತಕ್ಕಂಥ ಕೆಲಸ, ಒಳ್ಳೆಯ ರಾಜಕೀಯ, ಈ ಸೌಹಾರ್ದಯುತವಾದ ದೇಶವನ್ನು ಕಟ್ಟುವಲ್ಲಿ ನಿಮ್ಮ ಸಹಕಾರ ಇರಲಿ. ನಾವು 10 ಹಲವು ಜಾತಿಯಿಂದ ಆಕಸ್ಮಿಕವಾಗಿ ಹುಟ್ಟಿ ಬರ್ತೇವೆ, ಆದರೆ ನಮ್ಮದೆಲ್ಲರದ್ದು ಒಂದೇ ಉದ್ದೇಶ ಇರಬೇಕು, ಭಾರತದ ಸಂವಿಧಾನದ ಸ್ವಾಯತ್ತವನ್ನು ಕಾಪಾಡುವಂಥದ್ದು, ಮೌಲ್ಯವನ್ನು ಕಾಪಾಡುವಂಥದ್ದು, ದೇಶದಲ್ಲಿ ಏಕತೆಯನ್ನು ಸಾಧಿಸುವಂಥ ಕೆಲಸ ನಮ್ಮ ಮಾಧ್ಯಮದ ಮೂಲಕ ಆಗಲಿ. ಲೋಕಲ್ ಸುದ್ದಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಕರಾವಳಿ ನಾಡಿ. ಕರಾವಳಿ ನಾಡಿ ಸುದ್ದಿ ಸಂತೆಯಲ್ಲಿ ಸತ್ಯದ ಜ್ಯೋತಿ.